ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ವ್ಲಾಗ್ಸ್. ಸೊ ನಿಮಗೆ ಫ್ಯಾನ್ ಸೌಂಡಿಗೆ ಮೇ ಬಿ ಸೌಂಡ್ ಲೈಕ್ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಸೊ ಇಟ್ಸ್ ಅ ಸ್ಪೆಷಲ್ ವೀಡಿಯೋ. ಆ್ಯಂಡ್ ಎಲ್ರಿಗೂ ಗೊತ್ತಿರೋಗೆ ನನ್ನ ಪ್ರೀವಿಯಸ್ ವೀಡಿಯೋಲಿ ನೋಡಿದ್ದೀರಾ, ನಮ್ಮದು ಆಲ್ರೆಡಿ ಮದುವೆ ಆಗಿ 1 ಇಯರ್ ಆಯಿತು. ಸೊ 1 ಇಯರ್ ವಿಶೇಷತೆಗೆ ನಾವು ಇವಾಗ ನೀವೇನು ಹೋಗ್ತಿದ್ದೀವಿ. ಸೊ ಇಟ್ಸ್ ಜಸ್ಟ್ ಎ ಟ್ರಿಪ್ ಅಷ್ಟೇ. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಒನ್ಸ್ ವಿ ರೀಚ್ ದ ಟ್ರಿಪ್. ಬಟ್ ಸ್ಟಿಲ್ ಎಲ್ಲ ರೆಡಿಯಾಗಿದೆ. ಸೊ ನಾವು ರೆಡಿಯಾಗಿದ್ದೀವಿ. ಆ್ಯಂಡ್ ಇವತ್ತು ಪ್ರೆಪ್ ಎಲ್ಲ ಹೇಗಿತ್ತು ಎಲ್ಲ ನಿಮಗೆ ವಿಡಿಯೋಲಿ ಗೊತ್ತಾಗುತ್ತೆ. ನಾನು ಹೇರ್ ಸ್ಪಾ ಮಾಡಿಸ್ಕೊಂಡೆ ಫಾರ್ ದ ಫಸ್ಟ್ ಟೈಮ್. ಹೇರ್ ತುಂಬ ಡ್ರೈ ಆಗಿತ್ತು ಅಂತ ಹೇರ್ ಸ್ಪಾ ಮಾಡಿಸ್ಕೊಂಡೆ. ಆ್ಯಂಡ್ ಪೆಡಿಕ್ಯೂರ್ ವಾಸ್ ಡನ್. ಸೊ ದಿಸ್ ಇಸ್ ಮೈ ಹೇರ್ಪೋರ್ಟ್ ಲುಕ್. ಅಯ್ಯೋ ಹೇಗಿದೆ ಲುಕ್ಕು ಕಮೆಂಟ್ ಮಾಡಿ ಸಿಂಪಲ್ಲಾಗಿ, ಬಿಕಾಸ್ ಫುಲ್ ನೈಟ್ ಜರ್ನಿ ಇದೆ ನಮಗೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಕೀಪ್ ಇಟ್ ಎಕ್ಟಿಕ್ ಅಷ್ಟೇ, ಬಿಕಾಸ್ ಆಮೇಲೆ ರೆಸ್ಟ್ ಇಲ್ಲ ಅಥವಾ ನೆಕ್ಸ್ಟ್ ನಾಳೆ ಸುತ್ತಾಡೋದಕ್ಕೆ ಇವತ್ತು ಎನರ್ಜಿ ಇರಬೇಕು. ಸೊ ಹಾಗಾಗಿ ದಿಸ್ ವುಡ್ ಬಿ ಮೈ ಕಂಪ್ಲೀಟ್ ಹೇರ್ಪೋರ್ಟ್ ಲುಕ್. ಶೂಸ್ ಬಾಕಿ ಇದೆ, ಮತ್ತು ಹೇರ್ಪೋರ್ಟ್ ರೀಚ್ ಆದಮೇಲೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ನನ್ನ ಕಂಪ್ಲೀಟ್ ಲುಕ್. ಸೊ ಐ ಹೋಪ್ ನೀವು ವಿಡಿಯೋನ ನನ್ನ ಜೊತೆ ಎಂಜಾಯ್ ಮಾಡ್ತೀರಾ ಅಂತ. ಆ್ಯಂಡ್ ಇದು ಪಾರ್ಟ್ ಬೈ ಪಾರ್ಟ್ ಬರುತ್ತೆ, ಎವ್ರಿ ಪಾರ್ಟ್ ಬರುತ್ತೆ, ನೀವು ನೋಡ್ಬೋದು. ಸೊ ನಮ್ಮ ಜರ್ನಿ ಹೇಗೆಲ್ಲ ಇರುತ್ತೆ, ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡಬೇಕಾದ್ರೆ ನೆಕ್ಸ್ಟ್ ವೀಡಿಯೋಗೆ ಖಂಡಿತ ಕಾಯ್ತಾಯಿರಿ. ಆ್ಯಂಡ್ ಈ ವಿಡಿಯೋಲಿ ಲೈಕ್ ನಮ್ಮ ಜರ್ನಿಗೆ ವಿಶಸ್ ಮಾಡೋಕ್ಕೆ ನಮ್ಮ ಜೊತೆ ಯಾರ್ಯಾರು ಇರ್ತಾರೆ ಆ್ಯಂಡ್ ನಮ್ಮನ್ನ ಏರ್ಪೋರ್ಟ್ಗೆ ಯಾರು ಡ್ರಾಪ್ ಮಾಡ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಡೂ ಕಂಟಿನ್ಯೂ ದ ವಿಡಿಯೋ, ಕೊನೆ ತನಕ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಲೆಟ್ಸ್ ಗೋ. ಸೊ ಫೈನಲಿ ಎಲ್ಲ ರೆಡಿ ಆದ್ವಿ. ಅದಾದಮೇಲೆ ನಮ್ಮದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿತ್ತು ಇದು. ಸೊ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದೀವಿ ಅಂತ ಮನೆಯಲ್ಲಿ ಸ್ಮಾಲ್ ಸೆಲೆಬ್ರೇಷನ್ ಇಟ್ಕೊಂಡ್ರು. ಸೆಲೆಬ್ರೇಷನ್ ಮಾಡಿ ನಾವು ಹುಷಾರಾಗಿ ಹೋಗಿ ಬರಲಿ ಅಂತ ನಮ್ಮನ್ನ ಕಳಿಸ್ಕೊಟ್ರು. ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ಎಲ್ಲರೂ ಇದ್ದರು. ನಮ್ಮ ನಾವು ಒಬ್ಬರು ಮಿಸ್ಸಿಂಗ್ ಅಷ್ಟೇ. ಸೊ ಜರ್ನಿ ಹೇಗಿತ್ತು ನೋಡಿ. ಲೇಕು ಶೂ ನೋಡಿ, ಕಾರಲ್ಲಿ ಶೂ ಹಾಕೋತಾಳೆ. ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವೋ ಇವಾಗ ಟ್ರಿಪ್ಗೆ ಹೋಗ್ತಾಳೋ ಗೊತ್ತಿಲ್ಲ. ಅಲ್ಲ, ನೀನು ಎಷ್ಟು ಬ್ಯುಸಿ ಅಂದರೆ ಮನೇಲಿ ಶೂ ಹಾಕೊಳಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಬಿಸಿ ಅಲ್ಲ, ಲೇಸ್ ಕಟ್ಕೊಳಕ್ ಲೇಜಿನ ಐ ಮೀನ್ ಹಾಕೊಳಕ್ ಬರಲ್ಲ ಅಷ್ಟೇ. ನಮ್ಮ ಇವಾಗ ಹಾಕಿದ್ಯಲ್ಲ ಅಷ್ಟೇ. ನಮ್ಮಪ್ಪ ನಮ್ಮ ಮಾವ ಬುಕ್ ತರಕ್ಕೆ ಹೋಗಿದ್ದಾರೆ. ಬಿಸಿನ ಲೇಕು. ಸೊ ಅವ್ರು ಬಂದ ಮೇಲೆ ಹೊರಡುತ್ತು. ಲೇಸಿ ಜೆನ್ಜಿ ಅಪ್ಪ ಅವಳಿಗೆ ಏನೋ ಕೊಟ್ಟೆ? ಬ್ಲೂಟೂತು. ಫೋನ್ ಏನೋ ಕೊಟ್ಟೆ ನೀನು? ಬ್ಲೂಟೂತ್ ಕೊಟ್ಟಿಲ್ಲ. ಫೋನ್ ಏನೋ ಕೊಟ್ಟೆಪ್ಪ? ಇವಾಗ ಆಫ್ ಮಾಡು. ಹಾಕಿಲ್ಲ. ಇವಾಗ ಫೋನ್ ಇವಾಗ ತಿನ್ನಕ್ಕೆ ಬಂದಿದ್ದೀವಿ ತಾನೆ? ಆಫ್ ಮಾಡು. ಎಲ್ಲರೂ ಮಸಾಲೆ ದೋಸೆ. ನಮಗೆ ಹಸುವಾದರೆ ಏರ್ಪೋರ್ಟಲ್ಲಿ ಒಂದು ಕಾಫಿ ಕುಡಿಬೇಕು. ನಮ್ಮಮ್ಮ ಆನಲ್ಲಿದೆ ಅತ್ತೆ ಕೈಯಿಂದ ತಿನ್ಸ್ಕೊಂಡ್ರು. ನನ್ನ ತಂಗಿ ವಿಡಿಯೋ ಮಾಡಿಕೊಟ್ಟಾಗ ಹಿಂಗೆಲ್ಲ ಆಗುತ್ತೆ. ನೀವು ತಿನ್ಕೊಂಡು ಇಲ್ಲೊಂದು ಕಡೆ ಯಾರು ಇಲ್ಲ, ಖಾಲಿ ಖಾಲಿ. ಉಡುಪಿ ಗ್ರ್ಯಾಂಡ್. ಹೆಂಗಿದೆ ಕಾಫಿ ಟೇಸ್ಟ್ ರಿವ್ಯೂ? ಇಷ್ಟೆಷ್ಟು ಕುಡಿದ್ಬಿಟ್ಟು ಚೆನ್ನಾಗಿದೆ. ಮ್ಯಾಚಲ್ಲಿ ಮುಳುಗಿದ್ದಾರೆ ಇವರು. 3 ಜನ ಕಾಫಿ ಕುಡಿಯೋದ್ರಲ್ಲಿ ಮುಳುಗಿದ್ದಾರೆ. ನಮ್ಮಪ್ಪ ಮಾತಾಡೋದ್ರಲ್ಲಿ ಮುಳುಗಿದ್ದಾರೆ. ನನ್ನ ತಂಗಿ ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡಿದ್ಲು. ಲೇಕು ರಿಯಾಕ್ಷನ್? ಸೋ
ಇಟ್ ಇಸ್ ಸೊ ನೈಸ್. ಫೈನಲಿ ಇದು ಟೈಮ್ ಬಂದು 8 o'clock ಆಗಿದೆ. ವಿ ಆರ್ ಫೈನಲಿ ಎಟ್ ದ ಏರ್ಪೋರ್ಟ್ ಆ್ಯಂಡ್ ವಿ ಆರ್ ಲೀವಿಂಗ್. ಏಯ್ ಅದು ಹುಡುಗಿರು ಹಾಕೊಳ್ಳೋ ಟ್ರೆಂಡು, ಅದನ್ನೇ ಅಂದಿದ್ದು. ನಾವು ಹಾಕೋಬೋದು. ಅವ್ರ ವೈಫ್ದು ಅವ್ರು ಹಾಕೊಳ್ಳೋದು ಟ್ರೆಂಡ್. ನಿಜ ಇವ್ರು ನನ್ನ ತಂಗಿ ಏನೇನೋ ಹೇಳ್ತಾಳೆ. ನಿಜ. ಇದನ್ನ ಹಸ್ಬೆಂಡ್ಸು ಅವ್ರ ವೈಫ್ದು ಇಲ್ಲ ಹಾಕೊಳ್ಳೋದು ಟ್ರೆಂಡ್ ಅಲ್ವಾ? ಎಲ್ಲ ಕಮೆಂಟ್ ಮಾಡಿ. ಹಾಂ ಹಿಡ್ದೆ. ಬಾಯ್ ಬಾಯ್ ಅಪ್ಪ, ಬಾಯ್ ಪಾ. ಬಾಬಾ ವ್ಲಾಗ್ಗೇನು ಬಾಯ್ ಇಲ್ಲ, ನಮಗೆ ಬಾಯ್ 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 ಬಾಯ್. ಫೋನ್ ಕೊಟ್ಬಿಟ್ಟು. We are ready to go. Are you excited or nervous? Excited. ಎಲ್ಲ ಎತ್ಕೊಂಡಿದ್ದೀವಿ ಗೈಸ್ ಡಾಕ್ಯುಮೆಂಟ್ಸು, ಸೊ ನೋ ನರ್ವಸ್. ಅವ್ರು ಇನ್ನೂ ಅಲ್ಲೇ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ. ಸೊ ವಿ ಆರ್ ಗೋಯಿಂಗ್. ಇವಾಗ ನಾನೇ ತೋರಿಸ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ರಿಸ್ಕ್. ಏನಿದೆ, ವಿ ಆರ್ ಗೋಯಿಂಗ್ ಅನ್ನೋದು. ಫಸ್ಟ್ ಟೈಮ್ ನಾವು ಬಂದಿರೋದು. ಸೊ ಅವರ್ ಪಾಸ್ಪೋರ್ಟ್ ಇಸ್ ಇಯರ್, ಲಗೇಜಸ್ ಆರ್ ಇಯರ್. ಏನೋ ವಿಚಾರಿಸ್ಕೊಂಬರಕ್ಕೆ ಹೋದ್ರು. 8:30 ಓಪನ್ನಾ? 8:15 ಇನ್ನ. ಮತ್ತು ನಾವು ಆಚೆನೇ ಇರಬೇಕಿತ್ತೇನೋರು ಪಾಪ ಅವರು. ಒಂದು ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಇಟ್ಟು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಿನ್ಸ್ ಇಬ್ಬರೂ ಬ್ಯುಸಿ ಇದ್ವಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲನೂ ಲಗೇಜ್ ಎಲ್ಲ ಹಾಕೋದಾಗಿರ್ಬೋದು ಎಲ್ಲ ಮಾಡೋ ಬ್ಯುಸಿನಲ್ಲಿದ್ವಿ. ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೋಡ್ಕೋಬೇಕು. ನಾವೆಲ್ಲಿ ಅದು ಬಟ್ಟಿ ಏನಂದಿದೆ? ವಾಟ್ ಯು ಟೋಲ್ಡ್? ದಿಸ್ ಇಸ್ ದ ಏರಿಯಾ. ಏನೇನೋ ಇದೆ ಇಲ್ಲೆಲ್ಲ, ಲಕ್ಷಗಳಲ್ಲಿ ಪರ್ಚೇಸ್ ಮಾಡಬೇಕು. ನಮಗೂ ಇದಕ್ಕೂ ಎಲ್ಲ ಅಲ್ಲ. ಸೊ ಈ ನೀರು ಬಾಟ್ಲು ತೆಗಿ ಹೇಳ್ತೀನಿ. ಈ ನೀರು ಬಾಟ್ಲು ಎಷ್ಟಿರ್ಬೋದು? ಎಷ್ಟು ಕಂದ ಅದು? 160. ಅದು ಅಷ್ಟು ನೀರು 160 ಲಿಟ್ರಲ್ಲಿ. ನಾವು ಆ ಬಾಟ್ಲು ಮರ್ತೋಗ್ಬಿಟ್ಟು ಇಷ್ಟೆಲ್ಲ ಪಜಿತಿ ಆಯಿತು. ಎನಿವೆ, ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ ಹೆಂಗಿದೆ ನೋಡಿ. ಏರ್ಪೋರ್ಟ್ ಒಂದು ಲುಕ್ ಕೊಡ್ತಿದ್ದೀವಿ ಅಷ್ಟೇ. ಇವೆಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ರೆ ತಿರುಪತಿ ನಾಮ ಸಿಕ್ಕಾಗೈತೆ. ಫಾರಿನರ್ಸ್ ವಿಲ್ ಡೂ ಪರ್ಚೇಸ್ ಇಯರ್, ಐ ಗೆಸ್ ನಾಟ್ ಇಂಡಿಯನ್ಸ್. ದಟ್ಸ್ ಆಲ್. ಇಲ್ಲೇ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ. ಸೊ ಚೆಕ್ ಇನ್ ಪ್ರೊಸೆಸ್ಸು, ಇಮಿಗ್ರೇಷನ್ ಪ್ರೊಸೆಸ್ಸು ಎಲ್ಲ ಬೇಗನೆ ಮುಗಿಸ್ಕೊಂಡ್ವಿ ಆನ್ ಟೈಮ್. ಬಿಕಾಸ್ ತುಂಬ ಏನು ರಶ್ ಇರಲಿಲ್ಲ, ಎಲ್ಲ ಬೇಗನೆ ಆಯಿತು. ಅದಾದಮೇಲೆ ಹಿಂಗೆ ಫುಲ್ ಏರ್ಪೋರ್ಟ್ನ ರೌಂಡ್ಸ್ ಹೊಡಿತಾ ಇದ್ವಿ, ಎಲ್ಲೆಲ್ಲಿ ಏನೇನಿದೆ ನೋಡೋಣ ಅಂತ. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಲಾಂಜ್ ಏರಿಯಾ ಆ್ಯಕ್ಸಸ್ ಕೂಡ ಇತ್ತು. ಸೊ ಅವ್ರು ಲಾಂಜಲ್ಲಿ ಸ್ವಲ್ಪ ಊಟ ಮಾಡಿಕೊಂಡ್ರು. ಸೊ ಏರ್ಪೋರ್ಟ್ ಹೇಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಗೈಸ್ ಅಲ್ಲೆಲ್ಲ ಫ್ಲೈಟ್ಸ್ ನಿಂತಿದೆ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಷ್ಟೇ. eagerly waiting to go there. We are excited. You are excited, right? Yes. ಭರತ್ ಫೋನ್ ಮಾಡಿದ್ದೆ. ಈ ಕಡೆ ವೇರ್ ಆರ್ ವಿ? ತಿರುಗಮ್ಮು. ಅಮ್ಮು ಸಾಕಾ? ಮುಂದೆ ಟೇಕ್ ಆಫ್ ಆಗೋಗಿದೆ. ಅಲ್ಲೋಡಲ್ಲಿ ಟೇಕ್ ಆಫ್ ಆಗ್ತಾ ಇದೆ. ಅದೇ ಡಿಟ್ಯಾಚ್ ಆಗೋದು. ಓ, ಅದಾದ್ಮೇಲೆ ಟೇಕ್ ಆಫ್ ಆಗೋದು ಅದು. ಅಲ್ಲಿ ಕಾಣ್ತಿದ್ರೆ ಅದು ನಿಮಗೆ ಹೆಂಗೆ ಆಗ್ತಿದೆ ಟೇಕ್ ಆಫ್ ಅಂತ. ಲಿಟ್ರಲಿ ಫ್ಲೈಟ್ ಆಗ್ತಾ ನನಗಂತೂ ಗೂಸ್ ಬಂಪ್ಸ್. ಯು ಕ್ಯಾನ್ ಸಿ ಮೀ ಓವರ್ ಹಿಯರ್. ಹಾಯ್ ಹಾಯ್. ಖುಷಿ ಆಯಿತು. ಐ ವಾಸ್ ಸೊ ಎಕ್ಸೈಟೆಡ್. ನಮ್ಮ ಯಜಮಾನ್ ಮ್ಯಾಚ್ ಬೇರೆ ಬರ್ತಾಯಿದೆ. ಲಾಂಚ್ ಆಕ್ಸೆಸ್ನ ಚೆನ್ನಾಗಿ ತಿಂದರು. ಯು ವಿಲ್ ಹ್ಯಾವ್ ಅ ಗುಡ್ ಸ್ಲೀಪ್. ನನಗೆ ಹೊಟ್ಟೆ ಪುಕ್ಕ ಆಗ್ತಾಯಿದೆ ಆಲ್ರೆಡಿ. ಇಲ್ಲಿ ತಿನ್ನಂಗಿಲ್ಲ.
ಲೆಟ್ ಸಿ. ಹಾಂ ಸರ್ ರೈಟ್. ಸೊ ನೋಡಿ, ಹಾಂ ಸರ್ ಚೆನ್ನಾಗಿದೆ. ಎಸ್, ನಂಗೆ ವಿಂಡೋ ಸೀಟ್ ಸಿಕ್ಕಿದೆ ಗೈಸ್. ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕಾದ್ರೆ ನಂಗೆ ಅಷ್ಟೇ ಸಾಕು. ಯು ಕ್ಯಾನ್ ಕ್ಲೋಸ್ ದಿಸ್, ಓಪನ್. ಮಾರ್ನಿಂಗ್ ಸನ್ರೈಸ್ ನೋಡೋಂಗಾದರೆ ಸಾಕು, ನನಗೆ ನೀನು ಬೇಡ. ಸೊ ಯಾ, ಲೆಟ್ಸ್ ಸಿಗುವ. ನಾವೆಲ್ಲ ಲ್ಯಾಂಡ್ ಆಗ್ತೀವಿ, ಅಲ್ಲಿ ಸಿಗ್ತೀನಿ. ಅಲ್ಟಿಲ್ ಟೇಕ್ ಕೇರ್, ಬಾಯ್. ಸಿ ಯು ಗೈಸ್ ದೇರ್. ರಟ್ ಕೋಲಾಲಂಪುರ್ ಟೆಲ್ ನೋ. ಹಾಂ, ನಿದ್ದೆ ಗೈಸ್ ನಮ್ಮ ಯಜಮಾನ್ರಿಗೆ. ಫೈನಲಿ ಕೋಲಾಲಂಪುರಲ್ಲಿದ್ದೀವಿ. ಇಲ್ಲಿನ ಟೈಮ್ ಬಂದು 6 o'clock. ಬೆಂಗಳೂರು ಟೈಮಿಂದ ಇಟ್ಸ್ 3:30. ನನ್ನ ಫೋನಲ್ಲಿ ಆ್ಯಕ್ಚುಲಿ 3:30 ಅಂತ ಇತ್ತು. ನಾನು ಕನ್ಫ್ಯೂಸ್ ಆಗಿದೆ. ನಮ್ಮ ಯಜಮಾನ್ರ ಫೋನಲ್ಲಿ ಇಟ್ಸ್ ಆಲ್ರೆಡಿ 6 o'clock. ಸೊ ವಿ ಆರ್ ಆನ್ ಟೈಮ್. ಇಲ್ಲೆಲ್ಲಿ ಬಂತವರು ಏನು ಕಾಣಿಸ್ತಿಲ್ಲ. ಇಷ್ಟಕ್ಕೆ 1500 ರೂಪಾಯಿ ಬೆಂಗಳೂರು ಕರೆನ್ಸಿ. ಇಲ್ಲಿ RM ಅಲ್ಲ, ರಿಂಗೆಟ್. ಇದು 13 ರಿಂಗೆಟ್ ಅಂತೆ. ನಮ್ಮ ಬೆಂಗಳೂರು ಕರೆನ್ಸಿಲಿ ಎಷ್ಟೋ ಗೊತ್ತಿಲ್ಲ. ಬಟ್ 2 ಕಾಫಿ ಒಂದು ಇದಕ್ಕೆ 1500 ರೂಪಾಯಿ. ಬೋರ್ಡ್ ಸ್ಟಾರ್ ಅಷ್ಟೆ. ಇಲ್ಲೆಲ್ಲ ಕಾಫಿ ಕುಡ್ದಾರ ಹೇಳ್ಕಂದ್ರೆ ಹೆಂಗೈತೆ, ಬಿಸಿ ಬಿಸಿ ಇದೆ. ಇದು ಬಿಸಿ ಕೂಡ ಮಾಡಲಿಲ್ಲ ಇವರು. ಲೆಟ್ಸ್ ಸಿ ಹೆಂಗಿದೆ ಟೇಸ್ಟ್. ಏನೋ ಕಾಫಿಯನ್ನು ಕುಡ್ದು ಹೇಳು. ಮಿಕ್ಸ್ ಹೊಡ್ದ ಕಾಫಿ? ಲಾಕ್ ಆಗ್ತಾ ಇಲ್ಲ. ಆಯ್ತು, ಕುಡಿ. ಹೆಂಗೋ ಚಲ್ತಾ? ಸಕ್ಕರೆ ಸಾಲದು. ಕ್ಯಾಪಚಿನೋ ಇಟ್ ಈಸ್. ಬಟ್ ಕಾಫಿ ಚೆನ್ನಾಗಿದೆ, ಫುಲ್ ಶುಗರ್ ಕಮ್ಮಿ. ನಿಮ್ಗೆ ಹೇಳೋಕ್ಕೆ ಸಾಕು ಒಂದೇ. ಬೇಸಿ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ ಟೇಸ್ಟಿನು. ತೀರಾ ಅಷ್ಟೇ ತಿನ್ಬೋದು ಆರಾಮಾಗಿ. ಟೇಸ್ಟ್ ಚೆನ್ನಾಗಿದೆ. ಕಾಫಿ ಒಂಚೂರು ಶುಗರ್ ಕಮ್ಮಿ, ಬಟ್ ಚೆನ್ನಾಗಿದೆ. ಯಜಮಾನ್ರು ಕರೆನ್ಸಿ ತೆಗಿತಾರೆ. ಮಲೇಷಿಯನ್ ಕರೆನ್ಸಿ 20 ರೂಪೀಸ್ ನೋಟ್ ಸೇಮ್ ಗೈಸ್. ನಮ್ಮದು 200 ರೂಪೀಸ್ ನೋಟ್ ಕಲರ್ ಇತ್ತು. 20 ರೂಪೀಸ್ ನೋಟ್ ಕಲರ್, ಹೌದು. ನಮ್ಮದು ಆರೆಂಜ್ ಕಲರ್ ಹೆಂಗಿದೆ ಅಲ್ಲಿ ಈ ಥರ 20 ಇತ್ತು. ಇದು 1 ರೂಪಿನ 115 ಹಿಂಗಿದ್ರೆ ಅರ್ಥ ಆಗುತ್ತೆ. ಕಾಯಿನು ಚೆನ್ನಾಗಿದೆ. ಕಾಯಿನ್ ಹೆಂಗೆ ಸೇಮ್ ನಮ್ಮದು 5 ರೂಪೀಸ್ ಗೋಲ್ಡ್ ಕಾಯಿನ್ ಹೆಂಗೆ ಹಂಗೆ 50 ರೂಪೀಸ್ ತಾನೇ. 50 ರೂಪೀಸ್ ಅದೇ 50 ಇನ್ನೂ ಏನು ಅವ್ರದಲ್ಲಿ ಪೈಸೆ ಲೆಕ್ಕದ ಏನೋ ಗೈಸೋದು ಹಂಗೆ. ಇದು ಯಾವ್ದು 5? ಇದು ನೋಡಿ ಹೆಂಗಿಸಿ ತಿರುಗ್ಸು. ಎಲ್ಲಿದೆ ನಂಬರ್ಸು? ಈ ಕಡೆ ಐತೆ, ಕಾಣಿಸ್ತದೆ. ನಂಬರ್ಸ್ ಇದೆ ನೋಡಿ, ಹಿಂಗೆ ಇರ್ದಿರೋದು ಕಾಯಿನ್. ಸೊ ದಿಸ್ ಇಸ್ ವಾಟ್. ಟ್ರಿಪ್ ಬರಬೇಕಂದ್ರೆ ಯು ಶುಡ್ ಬಿ ರೆಡಿ ಟು ಸ್ಪೆಂಡ್. ಸೊ ಲೇವರೆಲ್ಲ ಮುಗಿಸ್ಕೊಂಡು ಒಂದು ಕಾಫಿ ಬ್ರೇಕ್, ಫ್ರೆಶ್ ಅಪ್ ಎಲ್ಲ ಆಗಿ ತಿರ್ಗಾ ಮಲೇಷಿಯಾಯಿಂದ ನಾವು ಡನಾಂಗ್ಗೆ ಫ್ಲೈ ಆಗಬೇಕಿತ್ತು. ಸೊ ಮತ್ತು ನಾವು ಮಲೇಷ್ಯಾದಿಂದ ಹೊರಟಾಗ ಇಟ್ ವಾಸ್ ಆಲ್ರೆಡಿ 10:30 ಆ ಟೈಮ್ಗೆ ಹೊರಟಿದ್ದು ನಾವು. ಅವಾಗಿನ ಬೆಂಗಳೂರಲ್ಲಿ 8 o'clock ಇರುತ್ತೆ ಟೈಮು, 2 hours ಡಿಫ್ರೆನ್ಸು. ಸೊ ಮಲೇಷ್ಯಾಯಿಂದ ಮತ್ತೆ ನಮಗೆ ವಿಯತ್ನಾಮಿನ ಡನಾಂಗ್ ಸಿಟಿಗೆ ನಮಗೆ 2.5 hour ಜರ್ನಿ ಇತ್ತು. 2 hours 2.5 hour ಜರ್ನಿ ಇತ್ತು ಅಷ್ಟೇ. ಸೊ ಬೇಗನೆ ರೀಚ್ ಆದ್ವಿ ನಾವು. ಸೊ ಇಲ್ಲಿ ರನ್ವೇನಲ್ಲಿ ಫ್ಲೈಟ್ ಹೇಗೆ ಟೇಕ್ ಆಫ್ ಆಗುತ್ತೆ ಅನ್ನೋದು ನಾನೊಂದು ವಿಡಿಯೋ ಮಾಡಿದ್ದೀನಿ. ಸಿನ್ಸ್ ಇದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ತುಂಬಾ ಎಕ್ಸೈಟೆಡ್ ಆಗಿದ್ದೆ ಆ್ಯಂಡ್ ಒಂದೊಂದು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದಷ್ಟು. ಬಟ್ ಇನ್ಸ್ಟೆಡ್ ಆಫ್ ಫೋನಲ್ಲಿ ಇರೋದಕ್ಕಿಂತ ವ್ಯೂ ಅದನ್ನೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಸೊ ನಾವು ಮತ್ತೆ ಡನಾಂಗ್ ಸಿಟಿ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಯಿತು. ಲ್ಯಾಂಡ್ ಆಗಿದ್ದರಿಂದ ನಮಗೆ ಅಲ್ಲಿ ಬಸ್ ಬಂತು. ಸೊ ಎಲ್ಲರೂ ಫ್ಲೈಟಲ್ಲಿದ್ದವರೆಲ್ಲ ಬಸ್ಗೆ ಹತ್ಕೊಂಡು ಅಲ್ಲಿಂದ ಎಕ್ಸಿಟ್ ಹೋದ್ವಿ. ಎಕ್ಸಿಟಲ್ಲಿ ನಮ್ಮ ಕ್ಯಾಬ್ ಡ್ರೈವರ್ ನಮಗಾಗಿ ಕಾಯ್ತಾಯಿದ್ರು. ಸಿನ್ಸ್ ನಮ್ದು ಇದು ಆಲ್ರೆಡಿ ಎಲ್ಲ ಮುಂಚೆನೇ ಬುಕ್ ಆಗಿದ್ದರಿಂದ ನಮ್ಮ ಹೆಸರಲ್ಲಿ ನೇಮ್ ಬೋರ್ಡ್ನ ಇಟ್ಕೊಂಡು ಕ್ಯಾಬ್ ಡ್ರೈವರ್ ಆಲ್ರೆಡಿ ವೆಯ್ಟ್ ಮಾಡ್ತಿರ್ತಾರೆ. ಸೊ ಡಿಸ್ಪ್ಲೇನಲ್ಲಿ ನಮ್ಮ ಹೆಸರು ಕಾಣಿಸಿದ ತಕ್ಷಣ ನಾವು ಅವ್ರನ್ನ ಮೀಟಾಗಿ, ಸೊ ಇಟ್ ವಾಸ್ ಸೋ ಗುಡ್. ಬಟ್ ನಮಗೆ ಸ್ವಲ್ಪ ಭಯ ಇತ್ತು, ಹೊಸ ಜಾಗ, ಹೊಸ ಪ್ಲೇಸ್ ಆ್ಯಂಡ್ ಫಸ್ಟೇ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದೀವಿ. ಸೊ ಸ್ವಲ್ಪ ನರ್ವಸ್ ಇತ್ತು. ಬಟ್ ಎನಿವೆ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಲೈಫಲ್ಲಿ. ಸೊ ಅದಾದಮೇಲೆ ನಾವು ರೂಮ್ ರೀಚ್ ಆದ್ವಿ. ಡನಾಂಗ್ ಆ್ಯಂಡ್ ದಿಸ್ ಈಸ್ ಆರ್ ರೂಮ್ ಫಾರ್ 3 days. ಟೈಮ್ ಎಷ್ಟು ಇವಾಗಿಲ್ಲಿ 2 ಗಂಟೆ, ಬೆಂಗಳೂರಲ್ಲಿ 12:30. ಸೊ ಗೈಸ್ ಇಲ್ಲಿಗೆ ಬೆಂಗಳೂರಿಗೆ 1.5 hour ಡಿಫ್ರೆನ್ಸ್ ಇದೆ. ಫಸ್ಟ್ ನಾವು ಫ್ರೆಶ್ ಅಪ್ ಆಗಬೇಕು, ಲಗೇಜ್ ಬರಲಿ ಅಂತ ಕಾಯ್ತಾಯಿದ್ದೀವಿ. ಸೊ ಇದಕ್ಕೆಲ್ಲ ಅಮೌಂಟ್ ಕಟ್ಟಬೇಕು, ಫ್ರೀಯಾಗಿ ಯಾವುದೂ ಇಲ್ಲ ಇಲ್ಲಿ. ಏನು
So yeah, this is our room, and if this comes the washroom. ಹುಷ್ಟಾಗಿ ಹೋಗಿದ್ದೀವಿ. ಸೊ ಫ್ರೆಶ್ ಅಪ್ ಆಗಬೇಕು. ಶವರ್, ದಿಸ್ ಇಸ್ ದ ವಾಶ್ರೂಮ್. ದಟ್ಸ್ ಆಲ್ ಗೈಸ್. ಬೈ ಬೈ. ಫ್ರೆಶ್ ಅಪ್ ಆಗಿ ಮತ್ತೆ ಸಿಗುವ. ವಿ ಆರ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ನಿನ್ನೆ ನೈಟು 11:30 ಫ್ಲೈಟ್ ಹತ್ತಿದ್ದು ಮಲೇಷ್ಯಾ ಅಲೆಯವರಾಗಿ ಮತ್ತೆ ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಇವಾಗ ರೀಚ್ ಆಗಿದ್ದೀವಿ. ಮಲೇಷ್ಯಾಗೆ ಬೆಂಗಳೂರಿಗೆ 2.5 hour ಡಿಫ್ರೆನ್ಸ್ ಇತ್ತು. ಇಲ್ಲಿಗೆ ಮಲೇಷ್ಯಾಗೆ 1 hour ಡಿಫ್ರೆನ್ಸ್ ಇದೆ. ಸೊ ನಾವು ಟೋಟಲಿ ಬೆಂಗಳೂರಿಗೆ ಇಲ್ಲಿಗೆ 1.5 hour ಡಿಫ್ರೆನ್ಸ್. ಸೊ ನಮಗೆ ಟೈಮ್ ನೋಡಿ ಕನ್ಫ್ಯೂಸೇ ಆಗೋಯ್ತು, ಯಾವ ಟೈಮು ಎಲ್ಲಿ ಏನು ಅಂತ. ಬಟ್ ಏನಿವೆ, ಬನ್ನಿ ಫ್ರೆಶ್ ಅಪ್ ಆಗಿ ಸಿಗುವ. ಸೊ ಫ್ರೆಶ್ ಅಪ್ ಆದ್ವಿ. ವಿ ಆರ್ ಗೋಯಿಂಗ್. ಫಸ್ಟು ಹೊಟ್ಟೆಗೆ ನಾನು ಹಾಕೋಬೇಕು. ಹೊಟ್ಟೆ ಹಸುವಾಗ್ತಿದೆ ಬೆಳಗ್ಗೆಯಿಂದ. ಅದೇನೋ ಬನ್ನು ಇದು ತಿಂದಿದ್ದಷ್ಟೇ. ಸೊ ಕಮ್ ಲೆಟ್ಸ್ ಗೋ. ಮೈ ಹಸ್ಬೆಂಡ್ ಚೇಂಜ್ ಡಿಸ್ ಡ್ರೆಸ್. ಚಳಿ ಇದ್ದಾಗ ಸಾಚೆ ಬಿಸಿಲಿದೆ ಅಂದ್ಕೊಂಡ್ವಿ, ಬಟ್ ಚಳಿ ಇದೆ. ಅದಕ್ಕೆ ನನಗೇನೋ ಇದು ಬೆಚ್ಚಗಿದೆ, ಅವ್ರಿಗೆ ಸ್ವಲ್ಪ ಅದಕ್ಕೋಸ್ಕರ. ಕಮ್ ಲೆಟ್ಸ್ ಗೋ. ಹೋಟ್ಲಿಂದ ಹೊರಟು ನಾವಲ್ಲಿ ಗ್ರ್ಯಾಬ್ ಅನ್ನೋ ಒಂದು, ಇಲ್ಲಿ ಹೆಂಗೆ ರ್ಯಾಪಿಡೋ ಎಲ್ಲ ಇದೆಯೋ ಅಲ್ಲಿ ಗ್ರ್ಯಾಬ್ ಅಂತ ಇರುತ್ತೆ, ಅದನ್ನು ಬುಕ್ ಮಾಡಿಕೊಂಡು ಅಲ್ಲಿಂದ ಇಂಡಿಯನ್ ರೆಸ್ಟೋರೆಂಟ್ ಹೊಡ್ಕೊಂಡು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಮೊದಲು ಒಳ್ಳೆ ಊಟ ಬೇಕಿತ್ತು ಅಂತ, ಆ್ಯಂಡ್ ಊಟ ಎಲ್ಲ ಚೆನ್ನಾಗಿತ್ತು. ನಾಟ್ ಬ್ಯಾಡ್, ಸ್ಯಾಟಿಸ್ಫೈಯಿಂಗ್. ಸೊ ಖಾಲಿ ಚಿಕನ್ ಬಿರಿಯಾನಿ 139 ಬಾತ್ ಅಲ್ಲ, ಏನ ಡಾಂಗ್. ಇವ್ರ ಕರೆನ್ಸಿನೇ ಅರ್ಥ ಆಗ್ತಾಯಿಲ್ಲ. ಏನೋ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಇದೇನೋ ಕೊಟ್ಟಿದ್ದಾರೆ ಸೈಡ್ಗೆ. ಸೊ ಇದು ಬೀಚ್ ಬಂದು ನಮ್ಮ ಹೋಟ್ಲಿಗೆ ಆಪೋಸಿಟ್ಟೇ ಇತ್ತು, ತುಂಬ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ಸೊ ಇವತ್ತು ನಮ್ಮ ಐಟನರಿ ಪ್ರಕಾರ ಏನೂ ಇರಲಿಲ್ಲ, ಸಿನ್ಸ್ ಲಾಂಗ್ ಟ್ರಾವೆಲ್ ಆಗಿದ್ದರಿಂದ ಜಸ್ಟ್ ಚಿಲ್ ಅನ್ನೋ ಥರ ಇತ್ತು ಅಷ್ಟೇ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ವಾತಾವರಣ ಚೆನ್ನಾಗಿತ್ತು ಅಂತ ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಬೀಚ್ಗೆ ಹೋದ್ವಿ. ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು, ಗಾಳಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಪೀಸ್ಫುಲ್ಲಾಗಿತ್ತು. ಇಬ್ಬರು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಆ್ಯಕ್ಚುಲಿ ಬೀಚ್ ಹತ್ರ ಯೋಗ ಕ್ಲಾಸಸ್ ಎಲ್ಲ ನಡೀತಿತ್ತು, ಆ್ಯಂಡ್ ಡ್ಯಾನ್ಸು ಅದು ಇದು ಏನೇನೋ ನಡೀತಿತ್ತು. ಅದೆಲ್ಲ ನೋಡಿಕೊಂಡು ಅದಾದಮೇಲೆ ಮತ್ತೆ ರೂಮಿಗೆ ಬಂದ್ವಿ. ನಮ್ಮ ರೂಮ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅಂದರೆ ನಮ್ಮ ಇಡೀ ಬಿಲ್ಡಿಂಗ್ ಇದೆ, ಅದ್ರ ಮೇಲ್ಗಡೆ ಇದು ರೂಮ್ ಹತ್ರ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಅಲ್ಲಿ ಹೋಗಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿ ನೋಡ್ಬೋದು. ಸಿನ್ಸ್ ವೆದರ್ ತುಂಬ ಕೋಲ್ಡ್ ಇದ್ದಿದ್ದರಿಂದ ನಾವು ಸ್ವಿಮ್ಮಿಂಗ್ ಮಾಡಲಿಲ್ಲ, ನೀರೊಳಗಡೆ ಇಳಿದೂ ಇಲ್ಲ, ಬಿಕಾಸ್ ತುಂಬ ಚಳಿ ವೆದರು. ಮೇಲಿಂದ ಡನಾಂಗ್ ಸಿಟಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ಇದಾಗಿತ್ತು ನಮ್ಮ ಡೇ 1 ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.